ಹಾಯ್ ಎಲ್ಲ ನನ್ನ ಪ್ರೀತಿ ಅಭಿಮಾನಿಯಾದ ಈ ಅಭಿಯ ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ಅಪ್ಪರ ಅಪ್ಪ ಮಾದಪ್ಪನ ಬೆಟ್ಟಕ್ಕೆ ಬಂದಿದ್ದೀನಿ. ಸೊ ನೋಡ್ಬೋದು ನೀವು. ಬನ್ನಿ ಇವಾಗ ಪಾದಯಾತ್ರೆ ಮಾಡೋಣ, ಹೇಗಿರುತ್ತೆ ಅಂತ ಹೊಸ ಎಕ್ಸ್ಪೀರಿಯನ್ಸ್ ತಿಳಿಸ್ತೀನಿ. ಇದು ಹೋದ ವರ್ಷನೂ ಇದೇ ರೀತಿ ಶಿವರಾತ್ರಿ ಟೈಮಲ್ಲಿ ಹೋಗಿದೆ. ಸೊ ಇದು ಸೆಕೆಂಡ್ ಟೈಮು, ಹೊಸ ಜೋಶ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಕ್ಲೋಸಿಂಗ್ ಟೈಮು ಕರೆಕ್ಟಾಗಿ 6:01 ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ತಾಳ್ಬೆಟ್ಟದ ತಿರುಪುರ ಆಯಿತು. ಗಣಪತಿ ಸ್ಟಾರ್ಟ್ ಮಾಡಪ್ಪ. ಹೊಸ ಜರ್ನಿ ಸ್ಟಾರ್ಟ್ ಇಲ್ಲಿಂದ. ಕಮಾನ್, ಲೆಟ್ಸ್ ಗೋ. ನೋಡ್ತಿದ್ದೀರಾ? ಹಾಂ, ಹೋದ್ಸಲಿ ಇವೆಲ್ಲ ಭಿಕ್ಷಕ್ಕೆ ಅಂತ ಕೂತಿರೋರು. ಆವಾಗ ಕೈಲಾಗಿದ್ದಿಷ್ಟನ್ನು ಕೊಟ್ಟು ಹೋಗಿದ್ದು ನೆನಪು. ಸೊ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು, ಕ್ಷಮಿಸಿ. ಅಂದರೆ ಒಂದು ಬ್ಯೂಟಿಫುಲ್ ಮೆಮೊರೀಸ್. ಸೊ ಯಾರು ಸಾಯಂಕಾಲ ಆಯ್ತಲ್ಲ, ಅದಕ್ಕೆ ಯಾರೂ ಕಾಣಿಸ್ತಿಲ್ಲ. ಸೊ ಅಪ್ಪ ಅಮ್ಮನ ಜೊತೆ ಒಂದು ಟ್ರಾವೆಲಿಂಗು ಫಸ್ಟ್ ಟೈಮು. ನಾನು ತುಂಬ ಸಲ ಹೋಗಿದ್ದೀನಿ, ನಿಮ್ಗೆ ಗೊತ್ತಲ್ಲ, ಬೆಟ್ಟ ಹತ್ತೋದು ಇಳಿಯೋದು ಇವೆಲ್ಲ ನಮಗೆ ರೂಢಿ ಇದೆ. ಬಟ್ ಅಪ್ಪ ಅಮ್ಮನ ಜೊತೆ ಫಸ್ಟ್ ಟೈಮ್ ಹೋಗ್ತಿದ್ದೀನಲ್ಲ, ಸೊ ಇನ್ನೊಂದು ಖುಷಿ ಇದು ಅಲ್ವಾ. ನಾನು ನಿಮ್ಗೆ ಆಗಲೇ ತೋರಿಸಿದ್ದೆ, ಯಾರು ಹತ್ತೋ ಇಲ್ಲ, ನಾವೇ ಫಸ್ಟು ಅಂತ. ಈಗ ನಾವು ಬರೋದ್ರಿಂದ ಬಂದರು ಹಿಂದೆ. ಸೊ ಈಗ ಅವ್ರ ಮುಂದೆ ಆಗಿದ್ರೆ ನಾನು ಹಿಂದೆ ಆಗಿದ್ದೀನಿ. ಏನಪ್ಪ ಮಾಡ್ತಿದ್ದೆ ಅಂತ ನೀವು ಕೇಳ್ಬೋದು. ಈ ಕಾಡಲ್ಲಿ ಮುರಿದು ಬಿದ್ದಿರೋ ಯಾವುದಾದ್ರೂ ಮರದ ಕೊಂಬೆನ ಹುಡುಕ್ತಾಯಿದ್ದೀನಿ ನಮ್ಮಮ್ಮಗೆ ಕೊಡೋಕ್ಕೆ ಅಂತ. ಆ ಹುಡುಕೋ ಸಾಹಸದಲ್ಲಿ ಸಮಯದಲ್ಲಿ ಲೇಟಾಯಿತು. ಸೊ ಹೊಸ ಗಿಡದ ಕೊಂಬೆನ ಕೀಳೋದು ತಪ್ಪು, ಪ್ರಕೃತಿನ ನಾಶ ಮಾಡಬಾರ್ದು. ಅದಕ್ಕೆ ಮುರಿದು ಬಿದ್ದಿರೋಂಥ ಕೊಂಬೆದು ಕಿತ್ಕೊಳ್ಳೋಣ ಅಂತ ಹುಡುಕ್ತಾಯಿದ್ದೀನಿ. ಬಟ್ ಸಿಗ್ತಾಯಿಲ್ಲ. ಸ್ಟಿಲ್ ಸರ್ಚಿಂಗ್. ಸೊ ನೋಡೋಣ. ನೋಡಿ, ಫೈನಲಿ ನಮ್ಮ ಡ್ಯಾಡು ನಮ್ಮ ಅಮ್ಮಗೋಸ್ಕರ ಒಂದು ಮುರಿದು ಬಿದ್ದಿರೋ ಕೋಲನ್ನು ತೊಗೊಬಂದರು, ಯಾವುದೋ ಕೊಂಬೆದು. ಸೊ ನೋಡ್ತಿರ್ಬೋದು ನೀವು. ಏನು ರೀ ಕಪಲ್ಸ್ ಇವರು, ಗ್ರೇಟ್. ಬನ್ನಿ, ಫೈನಲಿ ಮೊದಲನೇ ಬೆಟ್ಟ ಹತ್ತಿ ಮುಗೀತು. ಸೊ ಲೆಟ್ಸ್ ಸ್ಟಾರ್ಟ್ ಸೆಕೆಂಡ್. ನೋಡಿ, ಕನ್ಫ್ಯೂಸ್ ಆಗ್ತೀರಾ, ಇದು ಫಸ್ಟದು ಈ ರೌಂಡ್ ಇಲ್ಲಿ ಹತ್ತೋದ್ಮೇಲೆ ಇದು ಕಾಡ್ಗೆ ಹೋಗೋ ದಾರಿ, ಸೀದಾ ಅಲ್ಲಿ ಹೋಗ್ಬಾರ್ದು. ಇಲ್ಲಿ ಮುಂದೆ ಹೋಗ್ತಾ ಅಲ್ಲಿ ಕಾಣಿಸ್ತಿದೆಯಾ ಒಂದು ರೋಡು, 15 ಕಿಲೋಮೀಟ್ರ್ ಇದೆ ನೋಡಿ. ಹಾಂ, ಸೊ ಈಗ ಮೇನ್ ರೋಡು ಸಖತ್ತಾಗಿದೆ ವ್ಯೂ. ಹಾಂ, ಸೊ ಗಾಳಿನ ಸೇವೆ. ಬರಿಗಾಲಿನ ಸೇವೆ ನೋಡ್ಬೋದು ನೀವು. ಅದರ ಎಷ್ಟೋ ಜನ ಭಕ್ತರು ಹೋಗ್ತಾ ಇರ್ತಾರೆ. ಸೊ ಅದರಲ್ಲಿ ಸಂಜೆ ಟೈಮು, ಬಿಸಿಲಿಲ್ಲ, ನೈಟ್ ರೈಡರ್ಸ್ ನಾವು. ನೈಟ್ ಟ್ರಾವೆಲಿಂಗ್ ಅಂದರೆ ನನಗೆ ಸಖತ್ ಇಷ್ಟ. ಸೊ ನೈಟ್ ಟೈಮಲ್ಲಿ ಈ ವಾಕು ಒಂದು ಬ್ಯೂಟಿಫುಲ್ ಮೆಮೊರಿ. ಯಾಕೆಂದರೆ ಹೋದ್ಸಲಿ ಬಂದಿದ್ದಾಗ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಬೆಳಗ್ಗೆ ಹೊತ್ತಲ್ಲಿ ಬಂದಿದ್ದೆ. ಅಂದರೆ ಒಂದು 12 ಗಂಟೆ ಹಂಗೆ ಸ್ಟಾರ್ಟ್ ಮಾಡಿದ್ದು, 11:45 ಒಂದು 12 ಗಂಟೆ ಹಂಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದು. ಸೊ ಮಧ್ಯಾಹ್ನ ಟೈಮಲ್ಲಿ ಸಂಜೆ ಅಷ್ಟರಲ್ಲಿ ಆಲ್ರೆಡಿ ಬೆಟ್ಟ ರೀಚ್ ಆಗಿದ್ವಿ. ಇವತ್ತು ಸಂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ ನನಗೂ, ಪ್ರಾಬಬ್ಲಿ ನೋಡೋಣ.
ತೋರಿಸ್ತಾರೆ ಬನ್ನಿ. ಇದೇ ತಾಳ್ಬೆಟ್ಟ. ಸಕ್ಕತ್ತಾಗಿದೆಯಲ್ಲ, ಬ್ಯೂಟಿ. ಸೊ ನೋಡ್ತಿರ್ಬೋದು ನೀವು, ಬ್ಯಾಕ್ಗ್ರೌಂಡ್ ಸಕ್ಕತ್ತಾಗಿದೆ. ಐ ಲವ್ ಇಟ್. ಈ ಥರದ್ದು ಇದೊಂದೇ ಅಂತಲ್ಲ, ನನಗೆ ಕೈಲಾಸ ಪರ್ವತ, ಮೌಂಟ್ ಎವರೆಸ್ಟ್ ಇಲ್ಲೆಲ್ಲ ಹೋಗಬೇಕು ಅನ್ನೋ ತುಂಬ ಆಸೆ ಇದೆ. ಸೊ ಫಸ್ಟಿಗೆ ನನ್ನ ತಂಗಿ ಮದುವೆ ಮಾಡಿ ಅಪ್ಪ ಅಮ್ಮನ ಸೆಟ್ಲ್ ಮಾಡಿ, ಅದಾದಮೇಲೆ 6 ತಿಂಗಳು ಸ್ಕ್ರಿಪ್ಟ್ ವರ್ಕ್ಗೆ ಅಂತ ಹೋಗೋದು, ಚೆನ್ನಾಗಿ ಟ್ರಿಪ್ ಹೊಡೆಯೋದು, ಸ್ಟೋರಿ ಒಳ್ಳೊಳ್ಳೆ ಕಥೆ ಕೇಳಿಕೊಂಡು ಇನ್ನೊಬ್ಬರವರ ನಿಜ ಜೀವನದನ್ನು ಅರಿತ್ಕೊಂಡು ಬದ್ದು ಇನ್ನು 6 ತಿಂಗಳು ಮೂವಿ ಮಾಡೋದು. ಅಷ್ಟೇ ನನ್ನ ಕೆಲಸ. 6 ತಿಂಗಳು ಮೂವಿ, 6 ತಿಂಗಳು ತಿನ್ನಿ ಬಿಡೋದು, ಅದೇ ತಿನ್ನುತ್ತೆ. ನಾವು ಯಾವುದೇ ನಿರೀಕ್ಷೆ ಇಲ್ಲದೆ ಸಹಾಯ ಅಥವಾ ದಾನ ಮಾಡಿದ್ರೆ ದೇವರು ಕೂಡ ನಮ್ಗೆ ಹಾಗೆ ಕೊಡ್ತಾರೆ. ಹೇ ಹನುಮಂತ. ಅದಕ್ಕೆ ನೋಡ್ರಿ, ಮಾದಪ್ಪ ಎಲ್ಲಿದ್ರು ಪ್ರಸಾದ ಅನ್ನೋದು ಋಣ ಇತ್ತು ಅಂದರೆ ಎಲ್ಲಿದ್ರು ಹುಡ್ಕೊಂಬರುತ್ತೆ ಅನ್ನೋದು ಇದಕ್ಕೆ ನೋಡಿ. ಜ್ಯೂಸು ಸೌತೆಕಾಯಿ ಕೊಟ್ಟೋದ್ರು ಯಾರೋ ಕಾರವರು ಹೋಗ್ತಾ, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಮಾದಪ್ಪ ಚೆನ್ನಾಗಿ ಕಾಪಾಡಲಿ. ಆಯುಷ್ಯು ಆರೋಗ್ಯ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲವೂ ಕೊಡಲಿ, ದುರಂಕಾರ ಮಾತ್ರ ಕೊಡದೇ ಇರಲಿ. ಸೊ ಅಂದರೆ ದೇವ್ರು ಕೊಡಲ್ಲ, ಅವ್ರಿಗೆ ಅದೆಲ್ಲ ಸಿಕ್ತು ಅಂತ ಅವ್ರಿಗೂ ಅದು ನೆತ್ತಿಗೇರೋದು ಬೇಡ. ಚೆನ್ನಾಗಿರಲಿ, ಇದೇ ರೀತಿ ದಾನ ಧರ್ಮ ಮಾಡ್ತಿರಲಿ, ಕೈಲಾದ ಸಹಾಯ. ಸೊ ಅವ್ರಿಗೆ ಒಳ್ಳೆಯದಾಗಲಿ. ನಾನು ಸೌತೆಕಾಯಿನ ಹನುಮಂತ ಸಿಕ್ಕಿದ್ರೆ ಕೊಟ್ಬಿಟ್ಟು ಆ್ಯಪಲ್ ಜ್ಯೂಸ್ ಕುಡಿದು ಎನರ್ಜಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಏನಂತ ಹೇಳ್ಬೋದು, ಹೆಲ್ತಿ ಅಲ್ವಲ್ಲ. ಸೊ ಸ್ಟೋರ್ಡ್ ಟೆಟ್ರಾ ನೋಡೋಣ, ಏನೋ ಕುಡಿಬೇಕು, ಕುಡಿತಾಯಿದ್ದೀನಿ. ಈ ಮನುಷ್ಯನ ರೀಸೈಕಲ್ ಬಿನ್ ಹಂಗೆ ಆಗಿದೆ. ಫಾಸ್ಟ್ ಫುಡ್, ಫಾಸ್ಟ್ ಈಟಿಂಗ್, ಫಾಸ್ಟ್ ಗೋಯಿಂಗ್. ಗೊತ್ತಿಲ್ಲ ಎಲ್ಲಿಗೆ ಅಂತ, ಬಟ್ ಇಟ್ಸ್ ಎ ಫ್ಯಾಕ್ಟ್. ಓಕೆ, ಮೇ ಬಿ ಬ್ಯಾಕ್ಗ್ರೌಂಡ್ ಎಲ್ಲ ಕತ್ಲೆ ಕಾಣಿಸ್ತಿರ್ಬೋದು. ಸಾರಿ ಗಾಯ್ಸ್. ಐ ಲವ್ ನೈಟ್ ರೈಡ್. ಮತ್ತು ನೈಟ್ ಆದರೆ ಪೀಸ್ ಇರುತ್ತೆ, ಸಖತ್ತಾಗಿರುತ್ತೆ. ಆ ಟ್ರಾವೆಲಿಂಗ್ ಮಜಾನೇ ಬೇರೆ. ಸೊ ಅದಕ್ಕೆ ನನ್ನ ಇಷ್ಟಕ್ಕೆ ನಮ್ಮಮ್ಮ ಓಕೆ ಅಂದರು. ನಮ್ಮಮ್ಮ ಬರಿಗಾಲಿನ ಅಡುಗೆಗೆ ನಾನು ಓಕೆ ಅಂದೆ. ಸೊ ಇಬ್ರಿಗೂ ಮಾದಪ್ಪ ಕಾಪಾಡ್ತಾ ನಮ್ಮ ಡ್ಯಾಡಿ ಕೂಡ ಜೊತೆಗೆ ಈ ಸಲ ಫಸ್ಟ್ ಟೈಮ್ ನಮ್ಮ ಡ್ಯಾಡಿ ಬರ್ತಿರೋದು ನಮ್ಮ ಜೊತೆಗೆ. ಅಂದರೆ ಬೇರೆ ಕಡೆ ಬರಲ್ವ ಅಂತಲ್ಲ, ಬರ್ತಾರೆ ಪಾದಯಾತ್ರೆಗೆ. ಸೊ ಗಂಡ ಹೆಂಡತಿ ಮಗ ಹೋಗ್ತಾ ಇದ್ದೀವಿ. ಸೊ ಹೀಗೆ ಇದೆ ಜರ್ನಿ. ಇದಕ್ಕಿಂತ ಇನ್ನೊಂದು ಏನು ಬೇಕ್ರಿ ಅಲ್ವಾ. ಗಾಡಿಗಳು ಹೋಗ್ತಿದೆ. ನಮ್ಮ ಅಮ್ಮನ ಕೇಳೋಣ, ಕೂರೋಣ ಅಮ್ಮ ಬೇಡವಂತೆ. ಸೊ ಹೋಗೋಣ. ಇವತ್ತು ಎಷ್ಟೊತ್ತೇ ಆದರೂ ರೀಚ್ ಆಗ್ತೀವಿ, ನೋ ಡೌಟ್. 6:50 ಈಗ. ಸೊ ಹೋಗೋಣ, ರೀಚ್ ಆಗ್ತೀವಿ. ರೀಚ್ ಆದಮೇಲೆ ಒಂದು ವೀಡಿಯೋ ಮಾಡ್ತೀನಿ. ಓಕೆ. ಸೊ ಇದನ್ನು ಮಂಗ ಬಂದರೆ ಯಾವ್ದಾರು ಎತ್ಕೊಳ್ಳಿ ಅಂತ. ಫೈನಲಿ ಇದೆಲ್ಲ ಅರ್ಧ ದಾರಿಗೆ ಬಂದು ಕೂತಿದ್ದೀನಿ, ನನಗೂ ಗೊತ್ತಿಲ್ಲ. ಸರಿ ಸಮಯ 7:11, 1 ಅವರ್ ಹತ್ತಿದ್ದೀನಪ್ಪ. ಸಾರ್ಥಕ ಜೀವನ. ಸದ್ಯಕ್ಕೆ ನೀರು, ಸ್ವಲ್ಪ ಮಟ್ಟಿಗೆ ಜನ ಇದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಆಗುತ್ತೆ ಬೆಟ್ಟ ರೀಚ್ ಮಾಡೋಕ್ಕೆ. ಅಷ್ಟು ಬೇಗ ರೀಚ್ ಮಾಡ್ತೀನಿ. ಮತ್ತೆ ಸಿಗೋಣ. ಸಿ ಯು. ನೋಡ್ಬೋದು, ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಕತ್ಲೆ. ಸೊ ಫೈನಲಿ ಟಾರ್ಚ್ನ ನನ್ನ ಕಣ್ಣಿಗೆ ನಾನೇ ಬಿಟ್ಕೊಂಡ್ರೆ ರೋಡು ಕಾಣಲ್ಲ. ಸೊ ಅದಕ್ಕೆ ಐ ಆಮ್ ಯೂಸಿಂಗ್ ಅನದರ್ ಒನ್ ಎಕ್ಸ್ಟ್ರಾ ಟಾರ್ಚ್.
ಇವಾಗ ಯೂಸ್ ಆಯ್ತಪ್ಪ 2 ಮೊಬೈಲು, ಒಂದು ರೋಡ್ಗೆ ಒಂದು ನನಗೆ. ಯಾವಾಗ ಯಾವ ಪ್ರಾಣಿ ಹೆಂಗೆ ಬರುತ್ತೆ ಐಡಿಯಾ. ನಗುತ್ತಿರು ಪರಮಾತ್ಮ ನೋಡುತ್ತ ನನ್ನನ್ನು. ಯಾಕಮ್ಮ ಏನಾಯ್ತು? ಹಾಂ ಸರಸ್ವರ ಅಂತ ಸಖತ್ ಸಾಂಗ್ ಇವನ್ನೇ ಬೇರೆ. ಅಣ್ಣವ್ರು ಹಾಡೋ ಪ್ರತಿಯೊಂದು ಸಾಂಗು ನೆಕ್ಸ್ಟ್ ಲೆವೆಲ್. ಅವ್ರ ಆ್ಯಕ್ಟಿಂಗು ಗಾಡ್. ಹಾಸಿಕೊಂಡು ಜೇನುಮಲೆ ಹತ್ತಿಕೊಂಡು ಆರುಮಲೆ ಹಾಸಿಕೊಂಡು ಜೇನುಮಲೆ ಹತ್ತಿಕೊಂಡು. ಪ್ಲೇಸ್ ನೇಮ್ ಏನು? ರಂಗನಾಥ ಸ್ವಾಮಿ ದೇವಸ್ಥಾನ ಅಷ್ಟೇನಾ? ಓಕೆ. ನೋಡಿ ಈಗ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಆನ್ ದ ವೇ ಸಿಗುತ್ತೆ. ಹೋದ್ಸಲಿ ತೋರಿಸಿದ್ದೆ ನನಗೆ, ಮತ್ತೆ ಪರಿಚಯ ಮಾಡ್ತಿದ್ದೀನಿ. ಶ್ರದ್ಧೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಅಂದ್ಕೊಂಡಿದ್ದ ಕೆಲಸ ನಿಜವಾಗ್ಲೂ ಆಗುತ್ತಂತೆ. ನನ್ನ ಒಬ್ಬನ ಪರವಾಗಿ ಬೇಡ್ಕೊಂಡು ಅಭ್ಯಾಸ ಇಲ್ಲ. ಸೊ ನಿಮ್ಗಳ ಪರವಾಗ್ಲೂ ಬೇಡ್ಕೊತಿದ್ದೀನಿ. ಅಂದರೆ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದಾರೆ, ನೋಡ್ದೇ ಇರ್ಬೋದು ಅಥವಾ ಇಗ್ನೋರ್ ಮಾಡೋರ್ಗು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ ಅಷ್ಟೇ. ಈ ಥರ ಬೇಡ್ಕೊಳ್ಳೋದ್ರಲ್ಲಿ ನಾವು ಕಳ್ಕೊಳ್ಳೋದಾದರೂ ಏನೂ ಇಲ್ವಲ್ಲ. ಯಾಕಂದರೆ ಕಳ್ಕೊಳ್ಳೋದಕ್ಕೆ ನಾನೇನು ತಂದೆ ಇಲ್ವಲ್ಲ. ಎಲ್ಲ ಇಲ್ಲಿರೋದೆ, ಇಲ್ಲೇ ಇದ್ದು ತಿಂದು ಇಲ್ಲೇ ಕೈ ತೊಳೆದು ಹೋಗ್ತಿರ್ಬೇಕಷ್ಟೆ. ಇನ್ನೇನೂ ಇಲ್ಲ, ತಂದಿದ್ದು ಇಲ್ಲ, ತೊಗೊಂಡೋಗೋದು ಇಲ್ಲ ಅಲ್ವಾ? ಎಲ್ರಿಗೂ ಗೊತ್ತಿರೋದೆ, ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಬಟ್ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ ದೇವ್ರ ಮುಂದೆ. ಇದು 3ನೇ ವರ್ಷದ ಫೋಟೋ. ರಂಗನತಿಟ್ಟ ಅಂತ ಪ್ಲೇಸ್ ನೇಮು. ಏನಕ್ಕೆ ನೋಡಿ, ಡೇ ಎಫೆಕ್ಟ್ ಲೈಟ್ ಇದೆ ಅಲ್ಲಿ ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ. 3ನೇ ವರ್ಷದ ಇದನ್ನು ಕಂಬೈನ್ ಮಾಡಿದ್ದೀನಿ. ಇದೇ ಟ್ವಿಸ್ಟು. ಯಾಕೆ ಅಂದರೆ ಸ್ಟೋರೇಜ್ ಇರಲಿಲ್ಲ. ಹೋದ ವರ್ಷದ ವೀಡಿಯೋಗಳನ್ನೇ ನಾನು ಅಪ್ಲೋಡ್ ಮಾಡಿದೆ, ಹಂಗೆ ಎಡಿಟ್ ಮಾಡೋಕ್ಕೂ ಆಗದೆ, ಟೈಮ್ ಇಲ್ಲದೆ, ಎಸ್ಪೆಷಲಿ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಂಗಾಗಿ ಅಪ್ಲೋಡು ಮಾಡಿರಲಿಲ್ಲ. ಇವಾಗ ಟೈಮ್ ಸಿಕ್ತು, ಹಂಗಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. 2ನೇ ವರ್ಷದ್ದು 3ನೇ ವರ್ಷದಲ್ಲಿ ವೀಡಿಯೋ ಮಾಡಿಲ್ಲ, ಫೋಟೋಗಳಿದೆ ಅಷ್ಟೇ. ಅದಕ್ಕೆ ಆ ಫೋಟೋಗಳನ್ನ ಜೊತೆಗೆ ಸೇರಿಸಿ ನಿಮಗೆ ಅಪ್ಲೋಡ್ ಮಾಡ್ತಿದ್ದೀನಿ. 3ನೇ ವರ್ಷ ಅಂದರೆ ಈ ವರ್ಷ ನಡೆದಾಗ, ಈಗ ಫಸ್ಟ್ನೇ ವರ್ಷಕ್ಕೂ 2ಕ್ಕೂ 3ಕ್ಕೂ ಏನು ವ್ಯತ್ಯಾಸ ಅಂದರೆ, ಮೊದಲನೇ ವರ್ಷ ಪೂರ್ತಿ ಕಾಡಲ್ಲಿ ನಡ್ಕೊಂಡು ಹೋಗಿದ್ವಿ. 2ನೇ ವರ್ಷ ಅಂದರೆ ಈ ವಿಡಿಯೋ ನೋಡ್ತಿದ್ದೀರಲ್ಲ, ಇದರಲ್ಲಿ ಪೂರ್ತಿ ಸ್ವಲ್ಪ ಒಂದು ಬೆಟ್ಟ ಮಾತ್ರ ಕಾಡಲ್ಲಿ ಬಂದ್ವಿ. ಇನ್ನು ಮಿಕ್ಕಿದ್ದೆಲ್ಲ ರೋಡಲ್ಲಿ ಬಂದ್ವಿ. ರೋಡಲ್ಲೇ ನಡ್ಕೊಂಡು ಹೋಗ್ತೀವಿ ಕಂಪ್ಲೀಟಾಗಿ. ನೆಕ್ಸ್ಟು ಈಗ 3ನೇ ವರ್ಷದ್ದು ಅಂದರೆ ಈಗ ಪ್ರೆಸೆಂಟ್ ಹೋಗಿ ಬಂದಿದ್ದು ಅರ್ಧ ರಂಗನತಿಟ್ಟವರೆಗೂ ನಾವು ಕಾಡಲ್ಲಿ ಬಂದ್ವಿ. ಅದಾದಮೇಲೆ ಮತ್ತೆ ರೋಡಲ್ಲೇ ಹೋದ್ವಿ. ಸೊ ಫಸ್ಟು ಕಾಡು, ಸೆಕೆಂಡು ರೋಡು, ಈಗ 3ನೇದು ಅರ್ಧ ಕಾಡು ಅರ್ಧ ರೋಡು. ನೆಕ್ಸ್ಟು ಗೊತ್ತಿಲ್ಲ, ಮಾದಪ್ಪನ ಇಚ್ಛೆ ಹೇಗಿದೆಯೋ ಏನೋ ಗೊತ್ತಿಲ್ಲ. ಬದುಕಿದ್ರೆ ನೋಡೋಣ. ನಾವಿರೋದೇ 3 ದಿನ ಅಲ್ವಾ? ಹುಟ್ಟಿದ್ದೊಂದು ದಿನ, ಸಾಯೋದೊಂದು ದಿನ, ಮಧ್ಯದಲ್ಲಿ ಬದುಕೋಕ್ಕೆ ಅಂತ ಒಂದು ದಿನ. ಆ ಒಂದು ದಿನದ ಬದುಕಿಗೋಸ್ಕರ ಮದುವೆ, ಮಕ್ಕಳು,
ಹಬ್ಬ ಸಂಸಾರ ಕಷ್ಟ ಎಷ್ಟೆಲ್ಲ ಇದೆ ಅಲ್ಲ. ಅದ್ಭುತ. ಆ ಒಂದು ದಿನದ ಬದುಕಿಗೋಸ್ಕರ ನಾವು ಎಷ್ಟೆಲ್ಲ ಕಷ್ಟ ಬೀಳ್ತೀವಿ. ರಂಗನಾಥ ಸ್ವಾಮಿ ದೇವಸ್ಥಾನ ತೋರಿಸಿದ್ನಲ್ಲ, ಅಲ್ಲಿಂದ ಅಲ್ಲಿಗೆ ಬಂದ್ವಿ ಅಂದರೆ ಅರ್ಧ ಬೆಟ್ಟ ನಾವು ಹತ್ತಿದ್ದೀವಿ ಅಂತ, ಇನ್ನು ಅರ್ಧ ಭಾಗ ಅಷ್ಟೇ ಬಾಕಿ ಅಂತ. ಸೊ ಇಲ್ಲಿಂದ ಆಚೆಗೆ ಫುಲ್ಲು ಡೌನ್, ಇದುವರೆಗೂ ಮೇಲೆ ಹೋಗಿದ್ವಿ, ಈಗ ಕೆಳಗಡೆ ಹೋಗ್ತಿದ್ದೀವಿ. ನೋಡ್ಬೋದು ನೀವು, 8:36. ಇನ್ನು ಇಲ್ಲಿಂದ ಕರೆಕ್ಟಾಗಿ 9 ಕಿಲೋಮೀಟರ್ ಇದೆ. ಸೊ 10 ಗಂಟೆಗೆ ರೀಚ್ ಆಗ್ತೀವಿ ಪ್ರಾಬಬ್ಲಿ, ಕನ್ಫರ್ಮ್. ವೇಟಿಂಗ್ ಟು ಸಿ ಮಾದಪ್ಪ. ಇದು ಮೇನ್ ರೋಡಲ್ಲಿರುವಂತಹ ಟೆಂಪಲ್ಲು, ನವಗ್ರಹ ದೇವಸ್ಥಾನ. ಕೆಲವರೊಂದಷ್ಟು ಜನ ನೋಡಿರ್ಬೋದು, ಕೆಲವರು ಯಾರೋ ನೋಡದೇ ಇರೋರು ಇರ್ಬೋದು. ನೋಡದೇ ಇರೋವಂಥವ್ರು ನೋಡಿರೋರು ನೋಡಿ. ಬನ್ನಿ, ಈಗ ಗುರುದೇವ ನೋಡ್ತಿರ್ಬೋದು. ಎಲ್ಲ ಕೆಲಸಕ್ಕೂ ಗುರು ತುಂಬ ಮುಖ್ಯ. ಕೇತು ಇವರು ಸಹ ತುಂಬ ಇಂಪಾರ್ಟೆಂಟು ಎಲ್ಲ ಕಾರ್ಯಗಳಿಗೂ. ನೋಡ್ಕೊಳ್ಳಿ, ಬುಧ ಅಂದರೆ ಮನಿ ಚೆನ್ನಾಗಿದ್ರೆ ಅಲ್ವಾ ಎಲ್ಲ ಕೆಲಸ ಕಾರ್ಯಗಳು. ನೋಡಿ, ಬುಧ ದೇವ ನೋಡಿದ್ರ, ಸಣ್ಣ ಮಾಡ್ಕೊಳ್ಳಿ, ಕೈ ಮುಕ್ಕೊಳ್ಳಿ ಎಲ್ಲರೂ. ಸೂರ್ಯದೇವನ ಮಗ ಶನಿಶ್ಚರ ನೋಡ್ತಿರ್ಬೋದು. ಫೋಕಸ್ ಡೆಲ್ ಆಗಿದೆ. ಶುಕ್ರನ ಸ್ಥಾನ ಚೆನ್ನಾಗಿದ್ದರೆ ಹಣದ ಇದು ವ್ಯವಸ್ಥೆಗೆ ಅಡ್ಡಿ ಇರಲ್ಲ. ಚಂದ್ರ ಶಾಂತಿಯುಕ್ತವಾಗಿರ್ತಾರೆ ಚಂದ್ರದೇವ ನೋಡಿ. ಇವರು ನಮ್ಮಪ್ಪ ಅಮ್ಮ, ಶಿವ ಪಾರ್ವತಿ, ಮಂಗಳ. ಎಲ್ಲ ಗ್ರಹಗಳು ತುಂಬ ಮುಖ್ಯ ನಮ್ಮ ಜೀವನದಲ್ಲೇ. ಅದಕ್ಕೆ ನವಗ್ರಹಗಳು ಶಾಂತಿ ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಸಾಗುತ್ತೆ ಅಂತ ನಂಬಿಕೆ. ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾದಪ್ಪ ನಮ್ಮೆಲ್ಲರೊಟ್ಟಿಗಿದ್ದಾರೆ ನಿಜವಾಗ್ಲೂ. ಪ್ರತಿಯೊಂದು ದೇವರು. ರಾಹು ನೋಡಿ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಮನುಷ್ಯನ ಜೀವನೇ ತೆಗೆಯುವಂಥ ಪವರ್ ಇರೋದೇ ರಾಹುಗೆ. ಹುಷಾರಾಗಿರಬೇಕು. ಶನಿಶ್ಚರ, ಸಕಲ ಕಾರ್ಯಗಳು ಸರಾಗವಾಗಿ ಸಾಗಲಿ ಅನ್ನೋದಕ್ಕೆ ಪೂಜೆ ಮಾಡಬೇಕು ಶನಿಶ್ಚರನ. ಇಲ್ಲಿಗೆ ನವಗ್ರಹ ದೇವತೆಗಳ ದೇವಸ್ಥಾನ ಮುಗೀತು. ಟೈಮ್ ಎಷ್ಟಾಯ್ತಾ? 9:04. ಸೊ ಕಲ್ಲಂಗಡಿ ಹಣ್ಣು ಕೊಡ್ತಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಸೊ ಸ್ವೀಕಾರ ಮಾಡಿಬಿಟ್ಟು ನಾವು ಇಲ್ಲ ಸಾಕು ಗೈಸ್. ಥ್ಯಾಂಕ್ಸ್ ಉಗೇ ಮಾದಪ್ಪ. ಕೈ ಇಲ್ಲ, ಕಟ್ ಮಾಡ್ಕೊಳ್ಳಿ ನಂದು. ಹತ್ತು ಕಾಲು. ಸೊ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಈ ಫೋಟೋ 3ನೇ ವರ್ಷದ್ದು, ಅಂದರೆ ಈ ವರ್ಷ ಹೋಗಿದ್ದು. ಇದು ಪ್ಲೇಸ್ ನೇಮ್ ಏನಮ್ಮ? ಆನೆದಿಬ್ಬ. ಇದು ಆನೆದಿಬ್ಬ. ಸೊ ಇಲ್ಲಿ ನೀವು ರಂಗನಾಥ ಸ್ವಾಮಿ ದೇವಸ್ಥಾನದ ಇದನ್ನು ತೋರಿಸಿದ್ದಾಗ ಅಲ್ಲಿಂದ ಇಲ್ಲಿಗೆ ಬೇಗ ಬರ್ಬೋದು ಕಾಲ್ದಾರಿಲಾದರೆ. ಆ್ಯಂಡ್ ದೇವಸ್ಥಾನ ಕೂಡ ಬೇಗ ರೀಚ್ ಆಗ್ಬೋದು ಕಾಲ್ದಾರಿಲಾಗಿದ್ದರೆ. ಸೊ ಕಾಲ್ದಾರಿ ಆಗದೆ ಇರೋದ್ರಿಂದ, ಮೇನ್ ರೋಡ್ ಆಗಿರೋದ್ರಿಂದ 10 ಕಿಲೋಮೀಟ್ರ್ ಎಕ್ಸ್ಟ್ರಾ ರೌಂಡ್ ಅಂತ ಅನಿಸುತ್ತೆ. ಯಾಕಂದರೆ ಸುತ್ತ ಬಳಸ್ಕೊಂಡು ಬರಬೇಕಲ್ಲ. ಸೊ ಹಾಗಾಗಿ ಆದಷ್ಟು ಡೇ ಟೈಮಲ್ಲಾದರೆ ಪಾದದಾರಿಲಿ ಬರ್ಬೋದು. ಯಾಕಂದರೆ ಈಗ ಕಾಡು ಟೈಮಲ್ಲಿ ಪ್ರಾಣಿಗಳು ಓಡಾಡ್ತಿರುತ್ತೆ ಅಲ್ವಾ. ಸೊ ಹಾಗಾಗಿ ಈಗ ಹತ್ತೋದಕ್ಕೆ ತುಂಬ ರಿಸ್ಕು. ಬಟ್ ಡೇ ಟೈಮಲ್ಲಿ ಆರಾಮಾಗಿ ಹತ್ಬೋದು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಡೇ ಟೈಮಲ್ಲಿ ಬನ್ನಿ. ನನಗೆ ಇದೊಂಥರ ಥ್ರಿಲ್ಲಿಂಗ್ ಆಗಿದೆ. ಸೊ ಐ ಎಂಜಾಯಿಂಗ್. ನಂತರನೇ ಎಂಜಾಯ್ ಮಾಡಬೇಕು ಅಂತಿರೋರು ಬರ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮಾದಪ್ಪನ ಬೆಟ್ಟ. ಮಾದಪ್ಪ ನೆಲೆಸಿ ಟರ್ನಿಂಗಲ್ಲಿ ಆರನ್ ಹಾಕೋದು ತುಂಬ ಒಳ್ಳೆಯದು. ಸೊ ಅವ್ರನ್ನ ನಾವು ಬೈಬಾರ್ದು.
ಅವರು ಸೇಫ್ಟಿನ ನೋಡ್ತಿದ್ದಾರೆ. ಒಳ್ಳೆಯದಾಗಲಿ. ಇದು ಪಾದದಾರಿ ನಡ್ಕೊಂಡು ಹೋಗೋದಕ್ಕೆ ವೇ ಆಯಿತಾ, ಹಿಂಗೆ ಹೋಗ್ಬೋದು. ಕಾಣಿಸ್ತಾ ಏನೋ ಪ್ರಾಬಬ್ಲಿ ಕಾಣಿಸ್ತಾ ಏನು ಅಂತ. ಸೊ ನಡೆಯೋದಕ್ಕೆ ಬೇಗೆಲ್ಲ ಲೈಟ್ ಮಾಡಿಕೊಟ್ಟಿದ್ದಾರೆ. ಸೊ ಕೊಡ್ತಾ ಇರ್ತಾರೆ, ಕೊಡಬೇಕು. ಹೌದು, ಖಂಡಿತ ಅಮ್ಮ. ಅಮ್ಮ ಆಡಿ, ನೀವು ನಿಮ್ಮ ಗಾಯನ ಕೇಳಿ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಹೇಳಿ ಬೇಗ ಹಾಡಿ ಹಾಡಿ. ಒನ್ ಮೋರ್ ಅನ್ಬೇಕು ಜನ. ಹೇಳಿ ನಾಟಕ ಬೇಕಂತ ಹೇಳ್ಬಿಡತ್ಕ. ತಂದೆಯೇ ನೀನೋ ಕರಾಸೇದ ಕಾರ್ಯವ ಮರಸಾದೆ ತೇಳಯ್ಯ ಏತಕ್ಕೆ ಕರಾಸಿದಯೋ. ಅದಕ್ಕೆ ಕುಣಿಯದಪ್ಪ. ಇಷ್ಟನಾ? ಚೆನ್ನಾಗಿ ಆಡಿದ್ವಿ. ಅವ ಅಣ್ಣ ಬೀಡಿ ಸೇದ್ಬೇಡಿ, ನಮ್ಗೆ ಆಗಿ ಬರಲ್ಲ. ಥೋ, ಇವ್ರು ಬೀಡಿ ಸೇದಿದ್ದಕ್ಕೆ ಎದ್ದು ಬಂದೆ. ಇದೇ ಹೋಗಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಕೂತು ಅಜ್ಜಿ ಹತ್ರ ಇನ್ನೊಂದು ಸಾಂಗ್ ಆಡಿಸ್ತಿದ್ದೆ. ಒನ್ ಮೋರ್ ಅನ್ಬೇಕು ಎಲ್ಲರೂ. ಏನಪ್ಪ ನಾನು ಯಾರು ರಾಹುಲ ಅನ್ನೋ ಒಂಥರ ಇರಬೇಕು ಮೇ ಬಿ. ಬೀಡಿ ಸೇದ್ತವನೆ ರಾಹುಲ. ನೋಡಿ ಇವಾಗ ನಾವು ಊರೊಳಗಡೆ ರೀಚ್ ಆದ್ವಿ. ಊರೊಳಗಡೆ ಬರ್ತಿದ್ವಿ. ಈ ಮನೆಗಳನ್ನೆಲ್ಲ ಯಾಕೆ ತೋರಿಸ್ತಿದ್ದೀನಿ ಅಂದರೆ ನಮ್ಮ ಶೂಟಿಂಗಿಗೆ ತುಂಬ ಚೆನ್ನಾಗಿದೆ ಎಲ್ಲ ಮನೆಗಳು. ಅಂದರೆ ಇದೊಂದು ಬೀದಿಲಿ ಒಂದು ಯಾವುದಾದ್ರೂ ಹಳ್ಳಿ ಸೀನ್ಸ್ಗಳು ಮಾಡೋದಕ್ಕೆ ಚೆನ್ನಾಗಿದೆ ಅಲ್ವಾ. ಸೊ ಈ ಪಾತಲ್ಲಿ ರೌಡಿಸಮ್ ಅಟ್ಯಾಕು ಈ ಥರದ್ದೆಲ್ಲ ಮಾಡಿಸ್ಬೋದು. ಚೆನ್ನಾಗಿದೆ, ಒಳ್ಳೆ ಇದಾಗಿದೆ. ಗಲ್ಲಿ ಅಟ್ಯಾಕ್ ಅಂತೂ ಇಂತೂ ಮಾದಪ್ಪನ ನೋಡಿದ್ವಪ್ಪ. ಉಗೇ ಮಾದಪ್ಪ, ಏನೇ ಹೇಳಿ, ಜಾತ್ರೆ ಅಂದ್ರೆ ಒಂದು ಖುಷಿ. ಅದರಲ್ಲೂ ಈ ಲೈಟಿಂಗ್ಸ್ಗಳಿದ್ದರೆ ಅದ್ಭುತ, ಖುಷಿ. ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ. ಫೈನಲಿ ರೀಚ್ಡ್. ಸ್ಲಿಪ್ಪರ್ ಬಿಡ್ಬೇಕಲ್ಲ. ಅರೆಕೋಲು ಅರೆ ಗಂಡ ಬರೆಕೋಲು ಮುರೆಯ ಗಂಡ ನೇಗಿಲ ಮಾತಾಡರಾಯ ಗುಂಟೆ ಎಂಟರಾಯನ್ ಗಂಡ ಒಕ್ಲ ಬಿತ್ತಿ ಲಕ್ಷ ಬೆಳೆಯುವಂತ ದೊಡ್ಡ ಬಸ್ಸನ್ನು ಅದಕ್ಕೊಂದ್ಸರಿ ಹೋಗೇನ್ರಪ್ಪ. ಅಕ್ಕಿ ಹಾಕಿ ಒಂದು ಬದನೆಕಾಯಿ ಕೂದಾಕಿ ಲಕ್ಷ ಮೇಲೆ 96,000 ಸಣ್ಣರಿಗೆ ನಿತ್ಯ ಭೋಜನ ಮಾಡಿಸಿ ಮಿಕ್ಕ ಪ್ರಸಾದವನ್ನು ಕಲ್ಲು ಬಂಡಿ ಕಟ್ಟಿಸಿ ಕೈಲಾಸಿಗೆ ಕಳಿಸಿದಂತ ನೀಲಮ್ಮನವ್ರ ಪಾದಕ್ಕೊಂದ್ಸರಿ ಹೋಗೇನ್ರಪ್ಪ. ಕನಕ ಪಟ್ಟೆ ಕಲ್ಲು ಪಾಣಿ ಮೆಟ್ಟಿಲು ಮುತ್ತಿನ ಉಂಡೆ ಮುರಿಯುವ ಗೆಜ್ಜೆ ಎರಿಯುವ ನೀರನ್ನು ಹಳ್ಳಕ್ಕೆ ತಳ್ಳಿ ಮೊಗೆಯ ನೀರಲ್ಲಿ ಮುಖ ಭೋಜನ ಮಾಡಿ ಏರಿ ಕೆಳಗಿರುವ ತುಂಬೆ ಪುಷ್ಪ ತಂದು ಲಿಂಗ ಪೂಜೆ ಮಾಡುವ ನಾಗಮಲೆ ಮಾದೇಶನು ಪಾದಕ್ಕೊಂದ್ಸರಿ ಹೋಗೇನ್ರಪ್ಪ. ತಾರಯ್ಯ ಬಿಲ್ಲಯ್ಯ ಜಡ ಶೇಷಯ್ಯ ಆನಂಬಾಡಿ ಬಸಪ್ಪ ಸಿಂಗನಲ್ಲೂರು ಕಟ್ಟೆ ಬಸಪ್ಪ ಬೇಡ್ರು ಕಣ್ಣಪ್ಪ ಇವರೆಲ್ಲರೂ ಪಾದಕ್ಕೊಂದ್ಸರಿ ಹೋಗೇನ್ರಪ್ಪ. ನೀಡಿದ ಕೈಗೆ ನಿಜ ಕೊಟ್ಟು ಬೇಡದ ಕೈಗೆ ಭಾಗ್ಯ ಕೊಟ್ಟು ಬಲಗೈ ಚಿನ್ನವಾಗಿ ಎಡಗೈ ಬೆಳ್ಳಿಯಾಗಿ ಹಳೆರಾಗಿ ಹುಳಿ ಮಜ್ಜಿಗೆಯಾಗಿ ಒಂದೊಕ್ಕಲ್ಗೆ ಸಾವಿರಾರು ಒಕ್ಕಲ್ ಕೊಟ್ಟು ಸಾವಿರಾರು ಒಕ್ಕಲ್ಗೆ ಸಂತಾನ ಭಾಗ್ಯ ಕೊಟ್ಟು ಬೆಟ್ಟ ಬಂದ ಕಷ್ಟವನ್ನ ಹುಲ್ಲು ಕಡ್ಡಿಯಾಗಿ ಮಾಡಿದು ಕಳೆದುಕೊಟ್ಟಂತ ನಾಗಮಲೆ ಮಾದೇಶನ ಪಾದಕ್ಕೊಂದ್ಸರಿ ಹುಗೇ ಮಕ್ಕಳೆಯೋ ಹೇ ಮಾದಪ್ಪ ಹೇ ಮಾದೇಶ್ವರ ಹನಮಡಿ ಬಸವನ ಪಾದಕ್ಕೊಂದ್ಸರಿ ಹುಗೇನ್ರಪ್ಪ. ಮೂಡ್ಮಲೆ ಮಾದೇಶನ ಪಾದಕ್ಕೊಂದ್ಸರಿ ಹುಗೇನ್ರಪ್ಪ. ಫೈನಲಿ ಐ ರೀಚ್ಡ್. ಸೊ ನೋಡಿ, ವಿ ರೀಚ್. ಅಪ್ಪ ಅಮ್ಮ ಎಲ್ಲ
ಬಂದಿದ್ದೀವಿ. ರೀಚ್ ಆದ್ವಿ. ತುಂಬ ಖುಷಿ ಆಗ್ತದೆ. ನಿಜವಾಗ್ಲೂ ಕಾಲು ದಣಿವು ಕೂಡ ಈಗ ಮರ್ತಿದ್ದೀವಿ, ಗೊತ್ತಾಗ್ತಿಲ್ಲ. ನೈಟು ಒಂಥರ ವಂಡರಿಂಗಾಗಿದೆ, ಯಾಕಂದರೆ ಇವತ್ತಿಗೆ ಪಾದ ಯಾತ್ರೆ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾಗಿ ಇಷ್ಟೇ ಜನ ಇರೋದು. ಸೊ ನಿಮಗೆ ನಾಳೆ ನೋಡಬೇಕು, ನಾಳೆಯಿಂದ ಹೆವಿಯಾಗಿರ್ತಾರೆ. ಎಲ್ಲ ಕಡೆ ನಿಮ್ಗೆ ಊಟ ತಿಂಡಿ ಎಲ್ಲ ಸಿಗುತ್ತೆ. ಸೊ ಇವತ್ತು ಆ ಥರದ್ದೆಲ್ಲ ಅಷ್ಟಾಗಿ ಇಲ್ಲ, ಬಟ್ ಕೆಲವು ಕಡೆ ಕೊಟ್ಟರು. ಆಮೇಲೆ ಇನ್ನೊಂದು ನಾವು ಒಬ್ರು ಕೊಟ್ಟಾಗ ಇನ್ನೊಬ್ರು ನಮಗೆ ಕೊಟ್ಟರು. ಸೊ ಅದರಲ್ಲೇ ಗೊತ್ತಾಗುತ್ತಲ್ವ, ನಾವು ಯಾರಿಗಾದ್ರೂ ಹಂಚಿದ್ರೆ ನಮಗೆ ಭಗವಂತ ಎಲ್ಲಾದರೂ ದೊರಕಿಸ್ತಾನೆ ಅಂತ. ಥ್ಯಾಂಕ್ಸ್, ಕೀಪ್ ಸಪೋರ್ಟಿಂಗ್ ಮೀ. ಅಭಿಷೇಕದ ಸಮಯ ನೋಡ್ತಿರ್ಬೋದು. ಆದರೂ ಹೋದ ಸತಿಗೂ ಈ ಸತಿಗೂ ಏನು ವ್ಯತ್ಯಾಸ ಅಂದರೆ, 2ನೇ ವರ್ಷದಲ್ಲಿ 1ನೇ ವರ್ಷದಲ್ಲಿ ಡೈರೆಕ್ಟಾಗಿ ದರ್ಶನ ಸಿಕ್ತು. 3ನೇ ವರ್ಷ ಅಂದರೆ ಈ ವರ್ಷದಲ್ಲಿ ಮಾತ್ರ ತುಂಬ ಹಿಂಸೆ ಪಟ್ವಿ. ಯಾಕೆ ಅಂದರೆ ಅಲ್ಲೂ ಪಾದಯಾತ್ರೆಯಿಂದ ನಡ್ಕೊಂಬಂದು ಇಲ್ಲೂ ಕೂಡ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಿದೆಯಲ್ಲ, ಅದು ಅಷ್ಟನ್ನು ಸುತ್ತಾಡಿದ್ದೀವಿ. ಕಡಿಮೆ ಅಂದರೂ ಮತ್ತೆ 5 ಅವರ್ ಇಲ್ಲೇ ವಾಕ್ ಮಾಡಿದ್ದೀವಿ 3ನೇ ವರ್ಷದಲ್ಲಿ. ದೇವ್ರನ್ನ ನೋಡೋಕ್ಕೆ ಅಂತ ಬಂದವ್ರಿಗೆ, ಪಾದಯಾತ್ರೆಯಲ್ಲಿ ಬಂದವ್ರಿಗೆ ಡೈರೆಕ್ಟಾಗಿ ದರ್ಶನ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಮೊದಲೇ ನಡೆದು ದಣಿವಾಗಿರುತ್ತೆ, ಅಂಥದ್ರಲ್ಲಿ ಮತ್ತೆ ದಣಿವು ಕೊಡೋದು ಸರಿಯಲ್ಲ. ಈ ಸಲ ಯಾರು ವ್ಯವಸ್ಥೆ ವಹಿಸ್ಕೊಂಡಿದ್ದವರು ಸರಿಯಾಗಿ ಮಾಡಿಲ್ಲ. ಇದು ಬೇಸರದ ಸಂಗತಿ. ಏನೋ ಹೋಗ್ಲಿ ಬಿಡಿ, ಎಲ್ಲನೂ ಮಾದಪ್ಪ ನೋಡ್ತಾನೆ. ಮಾದಪ್ಪ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇದೆಲ್ಲ ಈ ವರ್ಷದ ಫೋಟೋ, ಈ ಸಲ ತೆಗ್ದಿರೋವಂಥದ್ದು. ಮಾದಪ್ಪನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಅದ್ಭುತವಾಗಿತ್ತು. ನೀವು ನೋಡಿ. ಉಗೇ ಮಾದಪ್ಪ, ಎಲ್ಲರ ಕಷ್ಟವನ್ನು ದೂರ ಮಾಡಪ್ಪ ನನ್ನ ತಂದೆ. 4:14 ದರ್ಶನ ಮುಗೀತು. ಥ್ಯಾಂಕ್ ಗಾಡ್. ಅದ್ಭುತ. ಇಲ್ಲ, ಅವರು ಕಾಣಿಸಿಲ್ಲ. ವರಲಕ್ಷ್ಮಿ, ಸ್ಫೂರ್ತಿ, ಇವರಿಬ್ಬರು ನಮ್ಮ ಜೊತೆಗೆ ಬಂದಂಥವ್ರು. ಸೊ ಇವಾಗ ಫೈನಲಿ ದರ್ಶನ ಮುಗಿಸಿದ್ವಿ. ಅವರಿಬ್ಬರು ನಮ್ಮ ಜೊತೆಗೆ ಬಂದು ಅಂದರೆ ಹೆಜ್ಜೆ ಆಗ್ತಂಥವ್ರು ಎಲ್ಲಿ ಪಾದಯಾತ್ರೆಯಲ್ಲಿ. ಸೊ ಆ ಮೆಮೊರೀಸ್ನ ನಾನು ಮರೆಯಲ್ಲ. ಆ್ಯಂಡ್ ಇನ್ನೊಂದು ಖುಷಿ ಏನಂದರೆ, ಅವರಿಬ್ಬರು ತುಂಬ ಒಳ್ಳೆ ಸ್ನೇಹಿತರು, ತುಂಬ ಧೈರ್ಯ ಮಾಡಿದ್ದಾರೆ ಇಬ್ಬರೇ ಕಾಡಲ್ಲಿ ಬರೋದಕ್ಕೆ. ಸೊ ಗ್ರೇಟ್. ಅವ್ರ ಫ್ರೆಂಡ್ಶಿಪ್ ಹೀಗೆ ಇರಲಿ, ಯಾರ ದೃಷ್ಟಿನೂ ಬೀಳದೆ ಚೆನ್ನಾಗಿರಲಿ. ಸೊ ಮಾದಪ್ಪ ಕಾಪಾಡಲಿ. ಉಗೇ ಮಾದಪ್ಪ. ಮಾದಪ್ಪಗೆ ಪಂಜಿನ ಸೇವೆ ಮತ್ತು ಮಾದಪ್ಪನ ಮುಂದೆ ಡ್ಯಾನ್ಸ್ ಮಾಡಿದ್ರೆ ಮಾದಪ್ಪನಿಗೆ ತುಂಬ ಇಷ್ಟ ಆಗುತ್ತಂತೆ. ಹಾಗೆ ಉರುಳು ಸೇವೆ ಕೂಡ ಮಾಡಿದ್ದೆ ನಾನು ಇದಕ್ಕೆ ಬಿಫೋರ್ ವರ್ಷದಲ್ಲಿ ಅನಿಸುತ್ತೆ, ಇಲ್ಲ ಅದಕ್ಕೂ ಮುಂಚೆ ಅನಿಸುತ್ತೆ. ಹಂಗೆ ಆವಾಗವಾಗ ಹೋಗ್ತಿರ್ತೀನಿ ಬಿಡಿ ನಾನು. ಮಾದಪ್ಪ ಒಂದೇ ಕಡೆ ಅಲ್ಲ, ದೇವ್ರು ಎಲ್ಲೆಲ್ಲಿ ನಾವು ದೇವ್ರನ್ನ ನೋಡಬೇಕು ಅನ್ನೋದಕ್ಕಿಂತ ದೇವರು ನಮ್ಮನ್ನು ನೋಡಬೇಕು ಅಂದಾಗ ಅಷ್ಟೇ ರೀ ನಮ್ಗೆ ಅವಕಾಶಗಳು ಸಿಗೋದು ಹೋಗೋದಕ್ಕೆ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗುತ್ತೆ ಹೆಚ್ಚಿಗೆ ಅಲ್ವಾ? ದೇವ್ರು ನಮ್ಮನ್ನು ಕರೆಸ್ಕೋಬೇಕು. ನೋಡಿ, ಇದೆಲ್ಲ ಈ ವರ್ಷನ ಫೋಟೋಸು. ಇದೆಲ್ಲ ಆಚೆ ಕಡೆ ತೇರ್ ಮೇಲ್ಗಡೆ ದೇವ್ರುಗಳನ್ನ ಕೂರಿಸಿರ್ತಾರಲ್ಲ, ಹಾಗಾಗಿ ಅಲ್ಲೇ ನೋಡಿ ಫೋಟೋ ತೊಗೊಂಡ್ವಿ. ನಾನು ಆಗಲೇ ಹೇಳಿದ್ದೆ ನಿಮಗೆ ಉರುಳು ಸೇವೆ ಮಾಡಿದ್ದೆ ಅಂತ, ನೀವು ನೋಡ್ತಿರ್ಬೋದು. ನೀವೆಲ್ಲರೂ ಹೋದಾಗೆಲ್ಲ ನೋಡಿರ್ತೀರಿ. ಯಾರು ನೋಡಿರಲ್ಲ ಉರುಳು ಸೇವೆ, ಅದ್ರ ಬಗ್ಗೆ ಈಗ ನೋಡಿ ತಿಳ್ಕೊಳ್ಳಿ. ಹಾಗೆ ನೋಡಿ, ಇಡೀ ದೇವಸ್ಥಾನನ ಈ ರೀತಿ ಪಂಚ್ ತೊಗೊಂಡು ಸುತ್ತಬೇಕು, ಆಗ ಒಳ್ಳೆಯದಂತೆ. ಸೊ 4 ದಿಕ್ಕಿನಲ್ಲೂ ಸುತ್ತಿ ಲಾಸ್ಟಿಗೆ ಆ ಕಡ್ಡಿ ಹುರಿದು ಬತ್ತಿ ಕೆಟ್ಟೋಗುತ್ತೆ, ಆವಾಗ ತೆಗೆದು ಅಲ್ಲಿ ಇಷ್ಟು ಕೆಟ್ಟು. ಸೊ ಫೈನಲ್ ಒಂದು ರೌಂಡ್ ಬರೋಷ್ಟರಲ್ಲಿ ಮುಗಿದೋಗಿರುತ್ತೆ. ಭಗವಂತ ನಿನ್ನನ್ನು ನೋಡಲು ನಾನೀಗ ಕಾದಿರುವೆ. ಕೌಂಟ್ರು ಕ್ಲೋಸ್ ಆಗಿಬಿಟ್ಟಿದೆ. 4:30 6:00 ಓಪನ್ ಅಂತೆ. ಬೇಗ ಆದಷ್ಟು ಭಕ್ತಾದಿಗಳಿಗಲೇ ಪೂಜೆ ಮುಗಿಸಿ ಹೊರಡೋ ಅಂಥವ್ರು ಇರ್ತಾರೆ. ಸೊ ನೆನ್ನೆ ಪಾದಯಾತ್ರೆ ಮಾಡಿರೋದ್ರಿಂದ ಬಟ್ 6:00 ಅಂದರೆ ಲೇಟ್ ಆಗೋಯ್ತಲ್ವ. 6:00 ಓಪನ್ ಅಂತೆ. ಸೊ ಈಗ 4:30 ಅಮ್ಮ.
ಬೇರೆಯವ್ರಿಗೆ ಹೇಗೆ ಕೊಡೋದು ಏನು ಕೊಡೋದು ಪ್ರಸಾದ ಅಂತ. ಸೊ ಇಲ್ಲೇ ಬೇರೆ ಕಡೆ ಪರ್ಚೇಸ್ ಮಾಡೋದು ಅಷ್ಟೇ ಅಲ್ವಾ. ಹಾಗೆ ನೀವು ನೋಡ್ಬೋದು ಅಂಗಡಿಗಳು ಕ್ಲೋಸ್ ಆಗಿಬಿಟ್ಟಿದ್ದಾವೆ. ಲಾಡು ಪ್ರಸಾದ ತಗೊಳ್ಳೋಕ್ಕೆ ಅಂಗಡಿಗಳು ಓಪನ್. ಕೆಲವೊಂದಷ್ಟು ಬೇಸರ ಸಂಗತಿಗಳಿದೆಯಲ್ಲ ನೋಡಿ. ಮಾದಪ್ಪ ಇದು ಸಾಲೂರು ಮಠದಲ್ಲಿರೋ ಮಾದಪ್ಪ ಆಯಿತಾ. ದೇವ್ರ ದರ್ಶನ ಪಡ್ಕೊಳ್ಳಿ. ಇದು ಮೇಲ್ಗಡೆ ಅಲ್ಲಿ ಎದುರುಗಡೆ ಇದೆ, ಸಾಲೂರು ಮಠದ ಎದುರುಗಡೆ ದೇವಸ್ಥಾನ, ಅಲ್ಲಿ ತೊಗೊಂಡಂಥ ಫೋಟೋಸ್ ಇದು. ಏನು ಬೇಸರ ಸಂಗತಿ ಅಂದರೆ ಲಗೇಜ್ ಇಡೋದಕ್ಕೆ ಲಗೇಜ್ ರೂಮ್ ಇಲ್ಲ ಮಾದಪ್ಪನ ಬೆಟ್ಟದಲ್ಲಿ. ಆಮೇಲೆ ವ್ಯವಸ್ಥೆಗಳು ಕೆಲವೊಂದಿದೆ ಕೆಲವೊಂದಿಲ್ಲ. ಅಷ್ಟೊಂದು ಜನ ಬರ್ತಾರೆ, ಕೋಟ್ಯಾಂತರ ಜನ ಬರ್ತಾರೆ, ಅಷ್ಟೆಲ್ಲ ಇದೆ. ಯಾಕೆ ಗೌರ್ಮೆಂಟ್ ಇದನ್ನು ತೊಗೊತಿಲ್ಲ, ಯಾಕೆ ತಲೆಗೆ ಹಾಕೋತಿಲ್ಲ ಅಂತ, ಅಥವಾ ಇದೇನು ಇಂಪಾರ್ಟೆಂಟ್ ಅಲ್ಲ ಅಂತನಾ? ಭಕ್ತಾದಿಗಳು ಬಂದ್ರೇ ಅಲ್ವಾ ಎಲ್ಲ ಕಡೆ. ಅಂಥದ್ರಲ್ಲಿ ಬೇಡ ಅನ್ನೋ ನೆಗ್ಲಿಜೆನ್ಸಿನ. ಇದೆಲ್ಲ ನಾಗಮಲೆ ಇದೆ ಪಿಕ್ಸ್, ಇದೆಲ್ಲ ಈಗ ನೀವೇನು ನೋಡ್ತಿದ್ದೀರಾ ಇದೆಲ್ಲ ನಾಗಮಲೆ ಇರೋವಂಥದ್ದು. ಈ ವರ್ಷ ನಾಗಮಲೆಗೆ ಹೋಗಿದ್ವಿ, ಹೋದ ವರ್ಷ ಹೋಗಿರಲಿಲ್ಲ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಈ ವರ್ಷದಲ್ಲಿ ನಾಗಮಲೆಗೆ ಹೋಗಿರೋದು. ತುಂಬ ಅದ್ಭುತವಾಗಿತ್ತು. 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು. ಉಗೇ ಮಾದಪ್ಪ, ನಾಗಮಲೆ ಮಾದಪ್ಪ ನೋಡ್ಕೊಳ್ಳಿ. ಹಿಂದೆ ಬೆಟ್ಟದಲ್ಲಿ ಯಾವ ಥರ ಕಾಣಿಸ್ಬೋದು ನಿಮಗೆ, ಅದನ್ನು ತೋರಿಸ್ತೀನಿ ಮುಂದೆ. ಏನು ಬೇಸರ ಸಂಗತಿ ಅಂದರೆ ನಾಗಮಲೆಯಲ್ಲಿ ನಾವು ಎಂಟ್ರಿ ಆಗಬೇಕಾದ್ರೆ ಕಾರ್ಡ್ಗೆ 200 ರೂಪಾಯಿ ಕೊಡಬೇಕು. ನಾವು 200 ರೂಪಾಯಿ ಕೊಟ್ಟಿದ್ದಕ್ಕೆ ಬೇಜಾರಾಗಿಲ್ಲ, ಕೊಟ್ಟಮೇಲೆ ನಮಗಲ್ಲಿ ಯಾರು ಬಂದು ಪ್ರೊಟೆಕ್ಟು ಮಾಡಿಲ್ಲ, ಏನೂ ಮಾಡಿಲ್ಲ. ಈ ವಿಷಯಕ್ಕೆ ನಾವು ಯಾಕೆ ಕೊಡಬೇಕು ಅಂತ. ಅನುಕೂಲಸ್ಥರು ಕೊಡ್ತಾರೆ, ಓಕೆ. ತುಂಬ ಬಡವರು, ಕಡು ಬಡವರು, ವಯಸ್ಸಾದವ್ರಿಗೆಲ್ಲರಿಗೂ ಪರ್ ಹೆಡ್ 200 ಅಂತ ಇಟ್ಟರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಪಾಪ? ಯಾರ ಹತ್ರ ಬೇಡ್ತಾರೆ, ಯಾರು ಕೊಡ್ತಾರೆ? ಈ ವ್ಯವಸ್ಥೆನ ಮೊದಲು ಚೇಂಜ್ ಮಾಡಬೇಕು. ಆಮೇಲೆ ರಿಟರ್ನ್ 6 ಗಂಟೆಗೆ ಬಂದರು ಅಂದರೆ ಯಾರು ಚೆಕ್ ಮಾಡೋರು ಯಾರೂ ಇಲ್ಲ ಅಲ್ಲಿ. ಅಂದರೆ ಅವ್ರು ಬಂದಿದ್ದಾರಾ, ಓದೋಂಥವ್ರು ವಾಪಸ್ ಬಂದಿದ್ದಾರಾ, ಯಾರು ಚೆಕ್ ಮಾಡೋದಕ್ಕೂ ಅಂತಲೂ ಯಾರೂ ಇಲ್ಲ, ಗಾರ್ಡ್ಸ್ಗಳು. ಸೊ ತುಂಬ. ಆಮೇಲೆ ಅಲ್ಲಿ ಫಾರೆಸ್ಟಲ್ಲೂ ಕೂಡ ಒಂದು ವಾಶ್ರೂಮ್ ಇಲ್ಲ, ಒಂದು ವಾಟ್ರ್ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಪಾಪ ಹೆಣ್ಮಕ್ಳು ಎಲ್ಲಿಗೆ ಹೋಗ್ತಾರೆ ಆ ಕಾಡಲ್ಲಿ, ಎಲ್ಲಿ ಅಂತ ಹೋಗ್ತಾರೆ? ಈ ವ್ಯವಸ್ಥೆನ ಮೊದಲು ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಪಾಪ ಬಂದಂಥ ಭಕ್ತಾದಿಗಳಿಗೆ. ಇಲ್ಲಾಂದರೆ ನಾಗಮಲೆಗೆ ಹೋಗೋದಕ್ಕೆ ಅಂತಲೇ ಬಿಡಬಾರ್ದು, ಬಿಟ್ಟರೆ ತಾನೇ ಹೋಗೋದು ಜನ. ಇಷ್ಟೆಲ್ಲ ವ್ಯವಸ್ಥೆನೇ ಇಲ್ಲ, ಏನೂ ಇಲ್ಲ. ನಿಮ್ಮ ಸ್ವಂತ ಜವಾಬ್ದಾರಿಯಲ್ಲಿ ನೀವು ಹೋಗೋದಕ್ಕೆ, ಕಾಸು ಕೊಟ್ಟು ಹೋಗೋದಕ್ಕೆ ಅಂಥ ಹಣೆ ಬರ ಆದರೂ ಏನು? ದೇವರೇ ಯಾವತ್ತೂ ಹೇಳಿಲ್ಲ, ಜನಗಳೇ ಮಾಡಿರೋದು ಇದನ್ನೆಲ್ಲ ಮುಂದೊಂದು ದಿನ ಮಾತಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಲೈಕು, ಶೇರು, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. Thank you. Keep supporting me.